ಎನಿವೇಸ್ ಹೋಗಿದ್ದಾಳೆ, ಹೋಗ್ಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ. ಆದರೆ ನನ್ನ ಅಭಿಯಿಂದ ದೂರ ಇರಲಿ. ದೇವ್ರೆ, ನನ್ನ ಪ್ರೇಮ್ ಪ್ರಮೋದಕ್ಕೆ ಬಂದಿರೋ ಕಷ್ಟನ ಹೇಗಾದರೂ ಮಾಡಿ ಬಗೆಹರಿಸ್ಬಿಡಪ್ಪ. ನಾನು ನಿನ್ನ ಸನ್ನಿಧಿಗೆ ಬಂದು ಹರಕೆ ಸಲ್ಲಿಸ್ತೀನಿ. ನೆಲದಲ್ಲಿ ಊಟ ಮಾಡ್ತೀನಿ, ಮಂಡಿ ಕಾಲಲ್ಲಿ ನಿನ್ನ ಬೆಟ್ಟ ಹತ್ಕೊಂಡು ಬರ್ತೀನಿ. ಬೇಕಾದರೆ ಉಪವಾಸ ಬೇಕಾದರೂ ಇರ್ತೀನಿ. ದಯವಿಟ್ಟು ನನ್ನ ಪ್ರೇಮ್ ಪ್ರಮೋದಕ್ಕೆ ಬಂದಿರೋ ಸಮಸ್ಯೆನ ಬಗೆಹರಿಸ್ಬಿಡು ತಂದೆ. ಓ ಪ್ರೇಮ್ ಪ್ರಮೋದ್, ಯಾವಾಗ ಬಂದ್ರಿ? ನೀವು ನಮಗೋಸ್ಕರ ದೇವ್ರ ಹತ್ರ ಬೇಡ್ಕೋತಿದ್ರಲ್ಲ, ಆಗಲೇ ಬಂದ್ವಿ ಅಂತರಮ್ಮ. ನೀವು ಕೇಳಿಸ್ಕೊಂಬಿಟ್ರಾ? ನಾನು ಯಾರೂ ಇಲ್ಲ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದೆ. ನೀವೇನು ತಪ್ಪು ತಿಳ್ಕೊಬೇಡಿ. ಎಂತ ಮಾತಾಡ್ತೀರಾ ಅಂತರಮ್ಮ? ಇಂಥ ಕಷ್ಟದ ಟೈಮಲ್ಲಿ ನಮ್ಮ ಜೊತೆಗೆ ಸಪೋರ್ಟಾಗಿ ನಿಂತಿದ್ದು ನೀವು. ನಾವು ಹೆತ್ತು ಮಕ್ಕಳಲ್ಲ, ಅಂಥದ್ರಲ್ಲಿ ನಮಗೋಸ್ಕರ ಮಂಡಿಗಾಲಲ್ಲಿ ಬೆಟ್ಟ ಹತ್ತೀನಿ ಅಂತೀರಾ, ನೆಲದ ಮೇಲೆ ಅನ್ನ ತಿಂತೀನಿ ಅಂತೀರಾ. ಯಾಕಂತ್ರಮ್ಮ, ಯಾಕಿಷ್ಟು ಪ್ರೀತಿ ನಮ್ಮ ಮೇಲೆ? ಅಲ್ಲಪ್ಪ, ನಾನು ಇರಲಿಲ್ಲ ಅಂದ ಮಾತ್ರಕ್ಕೆ ನನ್ನ ಮಕ್ಕಳ ಸ್ಥಾನದಲ್ಲಿ ನೀವಿಲ್ಲ ಅಂತ ಹೇಳೋಕ್ಕಾಗತ್ತಾ? ನೀವಿಬ್ಬರು ನನಗಿನ್ನೂ ಪುಟ್ಟ ಮಕ್ಕಳೇ. ಆ ಭಗವಂತ ನಿಮಗೆ 30 ಕೋಟಿ ಕೊಡೋ ಅಂಥ ಶಕ್ತಿ ನನಗೆ ಕೊಡಬಾರೈತಾ ಅಂತ ನನಗನ್ನಿಸ್ತಾ ಇತ್ತು. ನೀವೇನು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಆ ರೌಡಿ ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಟ್ಟಾಯಿತು. ಹೌದಾ? ಅಬ್ಬಾ, ನನಗೆ ಈಗ ಉಸಿರು ಬಂದಂಗಾಯ್ತು. ಅದಕ್ಕೆ ಮೊದಲು ನಿಮಗೆ ಹೇಳಬೇಕು ಅಂತ ಓಡ್ ಬಂದ್ವಿ ಅಂತರಮ್ಮ. ಆಯ್ತಪ್ಪ, ಇನ್ಮೇಲಾದರೂ ಹುಷಾರಾಗಿ ವ್ಯವಹಾರ ಮಾಡಿ, ಸರಿನಾ? ಸರಿ ಅಂತರಮ್ಮ. ಸರಿ ಅಂತರಮ್ಮ, ನಾವಿನ್ನು ಬರ್ತೀವಿ. ಪ್ರೇಮ್ ಪ್ರಮೋದ್, ಒಂದು ನಿಮಿಷ. ನಾನೊಂದು ಮಾತು ಹೇಳ್ತೀನಿ, ತಪ್ಪಿದ್ರೆ ತಪ್ಪು ಅಂತ ನನ್ನ ಮುಖದ ಮೇಲೆ ಹೇಳ್ಬಿಡಿ. ಅಂತರಮ್ಮ, ಹೀಗೆಲ್ಲ ಹೇಳ್ಬಿಡಿ. ನೀವು ಕಾಲಲ್ಲಿ ತೋರಿಸಿದ್ನ ನಾವು ತಲೆ ಮೇಲೆ ಇಟ್ಕೊಂಡು ಮಾಡ್ತೀವಿ. ಅದೇನು ಹೇಳಿ ಪ್ಲೀಸ್. ಅಷ್ಟು ದೊಡ್ಡ ಮಾತೆಲ್ಲ ಬೇಡಪ್ಪ. ನೋಡಿ, ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ. ಸಮಸ್ಯೆ ಬಂತು ಅಂತ ಹೆದರ್ಕೊಳ್ಳೋ ಬದಲು ಅದು ಯಾಕೆ ಬಂತು ಅಂತ ಯೋಚನೆ ಮಾಡಬೇಕು. ಅಲ್ಲ, ನಿಮಗೆ 30 ಕೋಟಿನೂ ಕೊಡೋಕ್ಕಾಗದೇ ಇರೋವಂಥ ಸಮಸ್ಯೆ ಯಾಕೆ ಬಂತು ಅಂತ ನಿಮ್ಗನ್ಸುತ್ತೆ? ನಮ್ಮ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ. ಅಲ್ಲ ಪ್ರೇಮ್ ಪ್ರಮೋದ್, ಶ್ರೀಮಂತರ ಪಟ್ಟಿಲಿ ನಿಮ್ಮ ಅಪ್ಪನ ಹೆಸರಿದೆ, ಅದನ್ನು ನೀವಿಬ್ರು ಮರ್ತೋದ್ರಾ? ಅದು ನಮ್ಮ ಭಾಗ್ಯ ಅಂತರಮ್ಮ. ಅವರು ಕಷ್ಟಪಟ್ಟು ಈ ಸ್ಥಾನದಲ್ಲಿದ್ದಾರೆ, ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೊಂದು ಹಣ ಎಲ್ಲಿಂದ ತರಬೇಕು ನಾವು ಹೇಳಿ? ಇಲ್ಲೇ ಸಮಸ್ಯೆ ಶುರುವಾಗಿದ್ದು. ಅಪ್ಪ ನೋಡಿದ್ರೆ 1000 ಕೋಟಿಗೆ ಒಡೆಯ. ನೀವಿಬ್ರು ಮಕ್ಕಳು ಕೇವಲ 30 ಕೋಟಿಗೋಸ್ಕರ ಇನ್ಯಾರ ಕಾಲೋ ಹಿಡಿತೀರಾ ಅಂದರೆ ತಾಯಿ ಆದವಳಿಗೆ ಎಷ್ಟು ಸಂಟಾಗಲ್ಲ. ಅದೇ ನಿಮ್ಮಪ್ಪ ನಿಮ್ಮಿಬ್ರಿಗೆ ನಿಮ್ಮದೇ ಆದಂಥ ಜವಾಬ್ದಾರಿ ವಹಿಸಿದಿದ್ರೆ ಇವತ್ತು ನೀವು ಇಂಥ ದಿನ ನೋಡೋ ಅಂಥ ಸ್ಥಿತಿ ಬರ್ತಿತ್ತಾ? ನಿಮಗೆ ನಿಮ್ಮದೇ ಆದಂಥ ಅಸೆಟ್ ಇರ್ತಿತ್ತು, ನಿಮ್ಮದೇ ಆದಂಥ ಆಸ್ತಿ ಇರ್ತಿತ್ತು. ಅಯ್ಯೋ, ಆ ದಿನ ಯಾವಾಗ ಬರುತ್ತೋ, ನಿಮ್ಗೆ ಆ ಸ್ವತಂತ್ರ ಯಾವಾಗ ಸಿಗುತ್ತೋ ಅಂತ ನೆನಪಿಸ್ಕೋತಿದ್ರೆ ನನ್ನ ಕರುಳು ಚುರುಕ್ಕಂತಿದೆ. ಈ ವಿಷಯ ನಿಮ್ಮಿಬ್ರಿಗೂ ಹೇಳಬಾರ್ದು ಅಂತಾನೆ ಇದ್ದೆ, ಆದರೆ ಸಮಸ್ಯೆ ಮನೆವರೆಗೂ ಬಂತಲ್ಲ, ಅದಕ್ಕೆ ಮನಸ್ಸು ತಡಿಲಿಲ್ಲ, ಹೇಳ್ಬಿಟ್ಟೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆ ಅಂತ ಅನ್ಸಿದ್ರೆ ಮನ್ಸಾರೆ ಬೈದ್ಬಿಡಿ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬಿಡಿ. ನೀವು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈ ಪ್ರಾಬ್ಲಮ್ ಆಗಿದ್ದೇ ಆ ಕಾರಣಕ್ಕೆ. ಒಂದು ಟೈಮ್ ಅಂತ ಆದಮೇಲೆ ಹಕ್ಕಿ ಗೂಡ್ಬಿಟ್ಟು ಹಾರತ್ತಲ್ವಾ, ಇಟ್ಸ್ ನೇಚರ್ ಅಂತರಮ್ಮ. ಅದಕ್ಕೆಲ್ಲ ನೀವ್ಯಾಕೆ ನೊಂದ್ಕೋತೀರಾ? ಟೈಮ್ ಪ್ರಕಾರ ಏನಾಗಬೇಕೋ ಅದಾಗುತ್ತೆ. ನೀವೇನು ತೊಂದರೆ ತೊಗೊಂಬಿಡಿ, ನಮಗೇನೂ ಆಗಲ್ಲ. ಆಯ್ತ್ರಪ್ಪ, ನಾನು ಹೇಳಿದ್ದನ್ನು ಮರಿಬೇಡಿ, ಸ್ವಲ್ಪ ವಿಚಾರ ಮಾಡಿ.
ಅಲ್ಲಮ್ಮ, ಅವತ್ತು ನೀನೇ ನನಗೆ ಅಷ್ಟು ಧೈರ್ಯ ಕೊಟ್ಟು ಇವಾಗ ನೋಡಿದ್ರೆ ನೀನೇ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲಮ್ಮ. ಎಳ್ದಾಡಕ್ಕಾಗಲ್ಲ ಅಂದಮೇಲೆ ಒಂದು ಬಿಟ್ಟು ಬರಬೇಕು, ಇಲ್ಲಾಂದರೆ ಕೊಟ್ಟು ಬರಬೇಕು. ಕೊಟ್ಟು ಬರೋಕ್ಕೆ ನಂದು ಅಂತ ಏನೂ ಇರಲಿಲ್ಲ ಅಪ್ಪ, ಅದಕ್ಕೆ ಬಿಟ್ಟು ಬಂದೆ. ನಂದು ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲಮ್ಮ, ಮತ್ತೆ ಇದಕ್ಕೇನು ಹೇಳ್ತೀಯ? ನಂದು ಅಂತ ನೀನು ಹೇಳ್ಬೋದು ಅಪ್ಪ, ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಗೊತ್ತಾ? ನೀವು ಅಂತರ ಅಕ್ಕನ ಜೊತೆ ಖುಷಿಯಾಗಿರ್ಬೇಕು. ಅದಕ್ಕಿಂತ ದೊಡ್ಡ ಗಿಫ್ಟು ನನಗೇನೂ ಇಲ್ಲ ರೀ. ಈ ವಿಷಯಕ್ಕೆ ಜಾಸ್ತಿ ಒತ್ತು ಕೊಡೋದು ಬೇಡ, ನಾನು ಹೋಗ್ತೀನಿ ರೀ. ನೋಡಮ್ಮ, ನೀನು ನನಗೆ ಮಗಳಲ್ಲ, ಮಗ. ನೀನು ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗಿರುತ್ತೆ. ಯಾಕೆ ಗೊತ್ತಾ? ನನಗೆ ಆ ಭಗವಂತನ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟು ಮಾತ್ರ ಅಲ್ಲಮ್ಮ, ನನ್ನ ಅಳಿಯಂದ್ರು ಏನು ಅಂತನೂ ನಂಗೆ ಗೊತ್ತು. ಮುಂದೆ ಆಗೋದ್ರ ಬಗ್ಗೆ ವಿಧಿನ ಪ್ರಶ್ನೆ ಮಾಡುವಂಥವ್ ನಾನಲ್ಲಮ್ಮ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ನಂಬಿದವನು. ನೀನೇನು ಯೋಚನೆ ಮಾಡಬೇಡಮ್ಮ. ಗಂಡನ ಮನೆ ಬಿಟ್ಟು ಬಂದಿದೀಯಾ ಅಂತ ನಿನ್ನನ್ನು ಚುಚ್ಚಿ ಮಾತಾಡೋರು ಇಲ್ಲಿ ಯಾರೂ ಇಲ್ಲ. ಗಂಡನ ಬಿಟ್ಟು ಬಂದಿದ್ದಾಳ? ಅಯ್ಯೋ, ಕೊನೆಗೂ ನಮ್ಮ ಜೀವನ ಮೊದಲು ಹೇಗಿತ್ತೋ ಅಲ್ಲಿಗೆ ಬಂದು ನಿಂತೋಯ್ತು. ಕರ್ಮ. ಕಾಲಚಕ್ರ ಅಂದರೆ ಉದ್ಧಾರ ಆಗಿ ಆಮೇಲೆ ಕೆಳಗೆ ಬರೋದು ಅಂದ್ಕೊಂಡಿದ್ದೆ. ಇಲ್ಲ, ಹಾಳಾಗಿ ಮೊದಲು ಎಲ್ಲಿತ್ತೋ ಅಲ್ಲೇ ಬಂದು ನಿಲ್ಲೋದು ಅಂತ ಈಗ ಗೊತ್ತಾಯ್ತು. ಹಾಗಾದರೆ ನಮ್ಮ ಲೆವೆಲ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಏನು ಯೋಚನೆ ಮಾಡ್ತಿದ್ಯಾ ಬ್ರೋ? ಏನಿಲ್ಲ ಪ್ರೇಮ್, ಅಂತರಮ್ಮ ಹೇಳಿದ್ನ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ತಪ್ಪಂತ್ಯಾ ಬ್ರೋ? ಅವ್ರು ಹೇಳಿದ ವಿಷಯದಲ್ಲಿ ಈ ಕ್ಷಣಕ್ಕೆ ನಮಗೆ ತಪ್ಪು ಅನಿಸಿರ್ಬೋದು, ಆದರೆ ಅವ್ರು ಹೇಳಿದ್ದ ಆ ಟೋನಲ್ಲಿ ಆ ಇಂಟೆನ್ಷನ್ಸ್ ಇರಲಿಲ್ಲ. ಏನೋ ನಾವು ಒಳ್ಳೆಯವರು, ಮತ್ತೇನು ಯಾವುದೇ ಪ್ರಾಬ್ಲಮ್ಗೆ ಸಿಗಾಕೋಬಾರ್ದು ಅಂತ ಹೇಳಿದಷ್ಟೇ. ನಿಜ ಬ್ರೋ, ನಮ್ಮಿಬ್ರನ್ನ ತುಂಬ ಇಷ್ಟಪಡ್ತಾರೆ ಅವರು. ಎಷ್ಟು ಹಚ್ಕೊಂಡಿದ್ದಾರೆ ನೋಡು. ನಾವು ಯಾಕೆ ಹಿಂಗೆ ಮಾಡಿದ್ವಿ, ಯಾರನ್ನ ಕೇಳಿ ಹೀಗೆ ಮಾಡಿದ್ವಿ ಅಂತ ಒಂದು ಮಾತಾದರೂ ಕೇಳಿದ್ರಾ? ಇಲ್ವಲ್ಲ. ಕರೆಕ್ಟು ಬ್ರೋ, ಅದರಲ್ಲೇ ಗೊತ್ತಾಗುತ್ತೆ ಅವರೆಷ್ಟು ಜೆನ್ಯೂನ್ ಇದ್ದಾರೆ ಅಂತ. ಅಲ್ಲ, ಅವ್ರು ನಮಗೆ ಇಂಡಿಪೆಂಡೆಂಟ್ ಆಗಿ ಅಂತ ಎಲ್ಲೂ ಹೇಳಿಲ್ಲ. ಅಕಸ್ಮಾತ್ ಇಂಡಿಪೆಂಡೆಂಟ್ ಆದರೆ ನಮಗೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳಿದ್ದಷ್ಟೇ. 100% ಯುವರ್ ರೈಟ್. ಬಟ್ ಇದನ್ನು ಹೇಗೆ ಡೀಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಈಗ ತಾನೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಆಮೇಲೆ ಇಂಡಿಪೆಂಡೆಂಟ್ ಆಗೋದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡೋಣ. ಏನಂತ್ಯ? ಎಸ್, ಯುವರ್ ರೈಟ್. ಅಯ್ಯೋ ಪಾಪಿ, ಈ ಮನೆಯವ್ರ ಕಣ್ಣಲ್ಲಿ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿ ನೀನು ಒಳ್ಳೆಯವಳಾಗಿ ಈ ಮನೆ ಒಡಿಬೇಕು ಅಂತ ಮಾಡಿದ್ಯಾ? ಇಲ್ಲ, ಈ ಮನೆ ಒಡೆಯೋದಕ್ಕೆ ನಾನು ಖಂಡಿತ ಬಿಡಲ್ಲ, ಖಂಡಿತ ಬಿಡಲ್ಲ. ಮೇಡಮ್ ಬಂದೆ.
ಯಾರಪ್ಪ ಅದು? ಕೊರಿಯರ್ ಹೆಸರು ಶಂಕರ್. ನಿಂದಲ್ಲ ರೀ, ಯಾರ ಹೆಸರು ಕೊರಿಯರ್ ಬಂದಿದೆ? ಕೌಶಲ್ಯ. ನಂದೆ. ಕಡಿ ಕಡಿ. ಕಾಸೇನು ಕೊಡೋಂಗಿಲ್ಲ ತಾನೆ? ಇಲ್ಲ ಮೇಡಮ್. ಮೇಡಮ್ ಹಂಗೆ ಇಲ್ಲ ಸರ್. ಇದೇನಿದು? ಕೊರಿಯರ್ ಅದು ನನ್ನ ಹೆಸರಿಗೆ. ಏನೋ ಲೆಟ್ರ್ ಇರೋಂಗಿದೆ. ಯಾರು ಬರ್ತಿರ್ಬೋದು? ಲೆಟ್ರೆ. ಕೌಸಲ್ಯ, ನಿನಗೆಲ್ಲ ವಿಷಯ ಗೊತ್ತಾಯ್ತು ಅಂದ್ಕೊಳ್ತೀನಿ. ನೀನೇನು, ನಿನ್ನ ಲೆವೆಲ್ ಏನು, ಆ ಲೆವೆಲ್ ರೀಚ್ ಮಾಡೋದಕ್ಕೆ ನೀನು ಯಾವ ಲೆವೆಲಿಗೆ ಹೋಗ್ತೀಯಾ ಅಂತಲೂ ಗೊತ್ತು. ನನ್ನ ಕಡೆಯಿಂದ ನಿನಗೆ ಡೈರೆಕ್ಟ್ ಡೀಲು. ಲೀಲಾ ನಿಮ್ಮ ಮನೆಯಲ್ಲಿದ್ದಾಳೆ. ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬರಬಾರ್ದು. ಅವಳು ಅಲ್ಲೇ ಇರಬೇಕು ಅನ್ನೋದಕ್ಕೆ ಒಂದು ರೇಟ್ ಇದೆ. ರೇಟು ಅದು ನಿನಗೆ ತಲುಪುತ್ತೆ. ವ್ಯವಹಾರ ನಮ್ಮದು, ಲಾಭ ನಮ್ಮದು, ಹಾಗೆ ಸೀಕ್ರೆಟ್ ಕೂಡ ನಮ್ಮಿಬ್ಬರದ್ದೇ. ವಿಷಯ ಹೊರಗೆ ಹೇಳೋಷ್ಟು ದಡ್ಡಿ ನೀನಲ್ಲ ಅಂತ ನನಗೆ ಗೊತ್ತು. ಇಂತಿ ನಿಮ್ಮ ಅಮ್ಮ, ಯಾರು ಬಂದ್ರು? ಅದೇ ಕಡೆ ಪಕ್ಕದ ಮನೆ ಮಂಜುಳಾ ಕಜ್ಜಾಯದ ಹಿಟ್ಟು ಕೊಡೋದಕ್ಕೆ ಬಂದಿದ್ದಾಳೆ. ಹಣ ಒಂದಿದ್ರೆ ಯಾರು ಯಾರನ್ನ ಬೇಕಾದರೂ ಕೊಂಡ್ಕೋಬೋದು. ತಾಯಿನೇ ಮಗುನ ಮಾರೋ ಕಾಲ ಇದು. ಅಂಥದ್ರಲ್ಲಿ ಮಲ್ತಾಯಿ ಹೇಳಿದ ಕೆಲಸ ಮಾಡಲ್ವಾ? ಮಾಡಲೇಬೇಕು. ಲೀಲಾ ಅಲ್ಲಿರಬೇಕು, ನಾನಿಲ್ಲಿ ಮೆರಿಬೇಕು. ನನ್ನನ್ನು ತಡೆಯೋರು ಯಾರಿದ್ದಾರೆ? ಪ್ರಾರ್ಥನಾ, ಏನ್ ಮಾಡಕ್ ಹೊರಟಿದ್ಯಾ? ಪ್ರಾರ್ಥನಾ ಅಲ್ಲ, ಅಂತರ. ಬರೀ ಅಂತರ ಅಲ್ಲ, ಅಂತರ ಅಭಿರಾಮ್ ಜೈಶಂಕರ್. ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಭಿರಾಮ್ ಜೈಶಂಕರ್ನ ಒಬ್ಬಳೇ ಹೆಂಡತಿ. ಅಭಿ ಕಟ್ಟಿರೋ ಕೋಟೆಗೆ, ಅಭಿ ಕಟ್ಟಿರೋ ಸಾಮ್ರಾಜ್ಯಕ್ಕೆ, ಅವನ ಪ್ರೀತಿಗೆ ಒಬ್ಬಳೇ ಒಡತಿ. ನೆನಪಿರ್ಲಿ. ಮುಚ್ಚೆ ಬಾಯಿ. ಆಸೆ ಎಲ್ರಿಗೂ ಇರುತ್ತೆ, ದುರಾಸೆ ಕೆಲವ್ರಿಗೆ ಮಾತ್ರ ಇರುತ್ತೆ. ಆದ್ರೆ ಮನ್ಸನ್ನ ಒಡೆದು ಮನೇನ ಛಿದ್ರ ಛಿದ್ರ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ, ಇಂಥ ನಿನ್ನ ಚೀಪ್ ಟ್ರಿಕ್ಸ್ಗೆ ಏನ್ ಮಾಡ್ಬೇಕು ನೀನೇ ಹೇಳು. ಏನು ಜೋರ್ ಧ್ವನಿಲ್ ಮಾತಾಡ್ತಿದ್ಯಾ? ಭಯ ಕಮ್ಮಿ ಆಯ್ತಾ? ಇಲ್ಲ ಭಯ ಹೇಗಿರುತ್ತೆ ಅಂತ ಡೆಮೋ ಏನಾದರೂ ತೋರಿಸ್ಬೇಕಾ? ಏನ್ ಮಾಡ್ತ್ಯಾ? ಹಾ, ಏನ್ ಮಾಡ್ತ್ಯಾ? ಏನಾದ್ರೂ ಮಾಡೋದಕ್ಕೆ ಏನು ಉಳ್ಸೇ ಇಲ್ಲ ನೀನು. ಕೂಡ್ ಕುಟುಂಬ ನಮ್ದು. ಪ್ರೇಮ್ ಪ್ರಮೋದ್ ಏಜೆಗೆ ಸ್ವಂತ ಮಕ್ಕಳಲ್ಲ, ಅಣ್ಣನ ಮಕ್ಕಳಾದ್ರೂ ಹೆತ್ತ ತಂದೆಗಿಂತ ಹೆಚ್ಚಿನ ಪ್ರೀತಿ ಗೌರವ ಕೊಟ್ಟು ಬದುಕ್ತಾ ಇರೋ ಕೂಡ್ ಕುಟುಂಬ ನಮ್ದು. ಇಂಥ ಜೇನ್ ಗೂಡ್ಗೆ ಕಲ್ಲು ಹೊಡೆದು ಜೇನ್ ತುಪ್ಪ ತಿನ್ಬೇಕು ಅನ್ನೋ ಆಸೆ ಏನಾದ್ರೂ ಇಟ್ಕೊಂಡಿದ್ರೆ ಅದನ್ನ ಇವತ್ತೇ ಬಿಟ್ಬಿಡು. ನೀನೇನಾದ್ರೂ ಮನೆ ಒಡೆಯೋ ವಿಷಯದಲ್ಲಿ ಮುಂದುವರೆದ್ರೆ ನಾನ್ ನಿಜವಾಗ್ಲೂ ದುರ್ಗಿ ಆಗ್ಬೇಕಾಗುತ್ತೆ. ಹುಷಾರ್. ಏನು ಹೆದರಿಸ್ತಿದ್ಯಾ? ನನ್ನನ್ನೇ ಹೆದರಿಸ್ತೀಯಾ? ಮನೆ ಒಡಿಬೇಕು ಅಂದ್ಕೊಂಡಿರೋದಕ್ಕೆ ನಿನಗಿಷ್ಟೊಂದು ಕೋಪ ಬರ್ತಿದ್ಯಲ್ಲ, ಇನ್ನು ಹೊಡೆದೇ ಬಿಟ್ಟೆ ಅನ್ಕೋ. ಏನು ಮಾಡ್ತೀಯ? ಏನೂ ಮಾಡೋಕ್ಕಾಗಲ್ಲ. ನಿನ್ನ ಜುಟ್ಟು ಈಗ ನನ್ನ ಕೈಯಲ್ಲಿದೆ. ಇನ್ನು ಆ ಪ್ರೇಮ್ ಪ್ರಮೋದ್ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ನಾಯಿಗಳು. ಇನ್ನು ಆ ಸರು ನನ್ನ ಹಿಂದೆ 24 ಗಂಟೆನೂ ನಾಯಿ ಕುನ್ನಿ ಥರ ಬಾಲ ಅಲಾಡಿಸ್ಕೊಂಡು ಓಡಾಡ್ತಿರ್ತಾಳೆ.
ಪ್ರೇಮ್ ಪ್ರಮೋದ್ ಇಬ್ರು ಹೋಗಿ ಅಭಿ ಹತ್ರ ಪಾಲ್ ಕೇಳ್ತಾರೆ. ಆಗ ಅಭಿ ಎಮೋಷನಲ್ ಬ್ರೇಕ್ ಡೌನ್ ಆಗ್ತಾನೆ. ಅದಾದ್ಮೇಲೆ ನಾನು ಅಭಿಗೆ ಹತ್ರ ಆಗ್ತೀನಿ. ಇನ್ನು ಆಸ್ತಿ ಎಲ್ಲ ಬೇರೆ ಆದ್ಮೇಲೆ ಅವ್ರನ್ನ ನನ್ನ ಕೈ ಬೆರಳು ತುದಿನಲ್ಲಿ ಆಡಿಸ್ತೀನಿ. ಅವ್ರನ್ನ ಬೀದಿಗೂ ತಳ್ತೀನಿ. ಇನ್ನು ಎಲ್ಲಾನು ನನ್ನ ಕೈ ವಶ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಇದೇ ನನ್ನ ಮಾಸ್ಟರ್ ಪ್ಲಾನ್. ಇದ್ರ ಪ್ರಕಾರನೇ ಎಲ್ಲಾನು ಮಾಡ್ತೀನಿ. ಎಲ್ಲಾನು ನನ್ನ ಕೈ ವಶ ಮಾಡ್ಕೋತೀನಿ. ನಾನೇ ಕಣೆ, ನಾನೇ ಪ್ರಾರ್ಥನಾ. ಇನ್ಯಾವತ್ತೂ ನನ್ನ ಜೀವನದಲ್ಲಿ ಆ ಹೆಸರು ನನ್ನ ಕಿವಿಗೆ ಬೀಳಬಾರ್ದು. ಅಮ್ಮ ಆ ಮಾಡು. ಬೇಡ ಬಿಡಮ್ಮ. ಆ ಮಾಡು ಆ ಮಾಡು ಆ ಮಾಡು ಆ ಮಾಡು ಆ ಮಾಡು. ಅಮ್ಮ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೀನು ನಂಗೆ ಊಟ ಮಾಡಿಸ್ತಿರ್ಲಿಲ್ವಾ? ಆಗ ಎಲ್ಲರೂ ಹೇಳೋರು, ಕೌಸಲ್ಯ ನೀನು ನಿನ್ನ ಸ್ವಂತ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಾಕು ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ. ಆ ಋಣನ ನನ್ನ ಕೈಲಿ ತೀರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅಮ್ಮ. ಸರಿ, ಇವಾಗ ಆ ಮಾಡು. ಲೀಲಾ, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನೇನೆ? ಪ್ರೀತಿಗಿಂತ ಜಾಸ್ತಿ ಅಮ್ಮ. ನಾನು ಹಿಂಗೇನೆಲ್ಲ ಅನ್ಯಾಯ ಮಾಡಿದ್ದೀನಿ. ಬೇರೆ ಯಾರೇ ನಿನ್ನ ಜಾಗದಲ್ಲಿ ಇದ್ದಿದ್ರು ನನ್ನ ಮುಖನೂ ನೋಡ್ತಾ ಇರಲಿಲ್ಲ. ಆದರೆ ನೀನು ಮಾತ್ರ ಯಾಕೆ ಹೀಗಮ್ಮ? ನಾನೇನು ಸ್ಪೆಷಲ್ ಅಲ್ಲ ಅಮ್ಮ. ನನ್ನ ಜಾಗದಲ್ಲಿ ಒಳ್ಳೆ ಮನ್ಸಿರೋರು ಯಾರೇ ಇದ್ದಿದ್ರು ಇದೇ ಥರ ಮಾಡ್ತಿದ್ರು. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿರು. ನೋಡು, ನಿಂಗೆ ಅಪ್ಪ ಬೈದಿದ್ದು, ನೀವಿಬ್ರು ಜಗಳ ಆಡಿದ್ದು, ನಾನು ಇನ್ಮೇಲೆ ಕೋಪ ಮಾಡ್ಕೊಂಡಿದ್ದು, ನೀನು ನೊಂದ್ಕೊಂಡಿದ್ದು, ಇದೆಲ್ಲ ಯಾಕಾಗಿದ್ದು ಹೇಳು? ನಾನು ಹೇಳ್ತೀನಿ, ಇದೆಲ್ಲ ಆಗಿದ್ದಕ್ಕೆ ಕಾರಣನೇ ನಾನು ಆ ಮನೇಲಿ ಇರಬೇಕು. ನಾನು ಆ ಮನೇಲಿ ಇದ್ರೆ ನನ್ಗೇನೋ ಸಿಗುತ್ತೆ ಅಂತ ನೀನು ಅನ್ಕೊಂಡಿದ್ದಕ್ಕೆ. ಅಯ್ಯಯ್ಯೋ, ನಮ್ಮನೆ ಮಾತಿದ್ರೆ ಆಣೆ ಮಾಡ್ತೀಯಲ್ಲ. ನೋಡು, ನಾನು ಕಂಪ್ಲೇಂಟು ಮಾಡ್ತಿಲ್ಲ, ವಿಚಾರಿಸ್ತಾನೂ ಇಲ್ಲ, ನಂಗೆಲ್ಲ ಗೊತ್ತಿದೆ. ನೀನೇನು ಮಾಡಿದ್ರು ನಂಗೆ ನೋವಾಗಲ್ಲ ಅಮ್ಮ. ಇಷ್ಟೆಲ್ಲ ಆಗಿದ್ದು ಯಾಕೆ ಗೊತ್ತಾ? ಆ ಮನೆಯಿಂದ ನನಗೇನೋ ಸಿಗುತ್ತೆ ಅಂತ ನೀನು ಬಯಸಿದ್ದಕ್ಕೆ. ಆದರೆ ಇನ್ನು ನೀನು ಬಯಸೋಕ್ಕಾಗಲ್ಲ, ಬಯಸಿದ್ರು ಅದು ತಪ್ಪಾಗುತ್ತೆ. ಯಾಕೆ ಹೇಳು? ನಾನು ಇಲ್ಲಿಗೆ ಬಂದಿದ್ದೀನಿ ಅಲ್ವಾ, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ. ನಾವೆಲ್ಲರೂ ಸೇರಿಕೊಂಡು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ. ಮನ್ಸು ಮಾಡಿದ್ರೆ ಎಲ್ಲರಿಗಿಂತ ಚೆನ್ನಾಗಿ ಬದುಕ್ಬೋದು. ಇವಾಗ ಆ ಮಾಡು. ನೀನೇನೋ ಬದುಕ್ತೀಯಮ್ಮ, ಆದರೆ ನನಗೆ ಚುಕ್ಕಿದೆ ಚಿಂತೆ. ಅಮ್ಮ ಆ ಮಾಡು. ನೋಡು, ನೀನು ಚಿಂತೆ ಮಾಡಬೇಡ. ಚುಕ್ಕಿ ಮನೇಲಿ ಕೇಕ್ ಮಾಡಿದ್ ಸಾಕು, ಒಂದು ಬೇಕ್ರಿ ಹಾಕೋಣ, ಚೆನ್ನಾಗಿ ದುಡಿಯೋಣ. ಏನಂತ್ಯ? ಗಲ್ಲಾಪಟ್ಟಿಗೆ ನೀನೇ ಕುತ್ಕೋ, ಕಸ್ಟಮರ್ಸ್ ಎಲ್ಲ ಬರ್ತಾರೆ. ದಿನಕ್ಕೆ ಒಂದು 5,000 ರೂಪಾಯಿ ದುಡಿಬೋದು. ತಿಂಗಳಿಗೆ 1.5 ಲಕ್ಷ ಆಗುತ್ತೆ. ಆ 1.5 ಲಕ್ಷದಲ್ಲಿ ಸೇವಿಂಗ್ಸ್ ಮಾಡಿ ನಮ್ಮ ಚುಕ್ಕಿ ಮದುವೆನ ಗ್ರ್ಯಾಂಡಾಗಿ ಮಾಡೋಣ. ಏನು ಹೇಳ್ತೀಯಾ? ಲೇ, ಕೋಟಿ ಬಿಟ್ಟು ಇಲ್ಲಿ ಬಂದು ದಿನಕ್ಕೆ 5,000 ರೂಪಾಯಿ ಸಂಪಾದನೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾಳಲ್ಲ, ನಾಚಿಕೆ ಆಗಬೇಕು. ಎಲ್ಲ ಆ ಯಪ್ಪನ ಕರ್ಮ. ನಾನು ಏನು ಮಾಡೋಕ್ಕಾಗಲ್ಲ. ಮನೇಲಿ ಎಂಥ ಹವಾ ಇಟ್ಟಿದ್ದೆ. ಆ ಏಜೆ ಮನೆಯಿಂದ, ಆ ಮನೆಯವರಿಂದ ಸರ್ವನಾಶ ಆಗೋಯ್ತು. ಈಗ ಪಿಕ್ಚರಲ್ಲಿ ಬರೋ ಕಾಮಿಡಿ ಪೀಸ್ ಥರ ಇದ್ದೀನಿ. ರಾಮ್, ಯಾಕೋ ಹೀಗೆ ಕಲ್ಲಾಗಿ ನಿಂತಿದೀಯಾ? ಬೇರೆ ಏನು ಮಾಡೋಕ್ಕಾಗತ್ತಮ್ಮ. ಹೋಗು, ಲೀಲಾ ಮನೆಗೆ ಹೋಗು, ನನ್ನ ಸೊಸೆನ ಕರ್ಕೊಂಡ್ ಬಾ. ಬೇಡಮ್ಮ, ಹೇಗೆ ಹೋಗ್ಲಿ ನಾನು? ಹೇಳು, ಹೇಗೆ ಹೋಗ್ಲಿ? ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ, ನಮ್ಮ ಮನೆಗೆ ಹುಡ್ಕೊಂಬರ್ಬೇಡಿ ಅಂತ ಬರೆದಿಟ್ಟು ಹೋಗ್ತಾಳೆ. 3 ಅವರ್ ಮುಂಚೆ ಆದರೆ
ಮಂತ್ರಂಗೆ ಏನೂ ನೆನಪಿರಲಿಲ್ಲ. ಆದರೆ ಈಗ ಅವಳಿಗೆಲ್ಲ ನೆನಪಿದೆ. ನಾನು ಅವಳು ಏನಾಗಿದ್ವಿ, ನಮ್ಮ ಸಂಬಂಧ ಏನು ಅಂತ ಎಲ್ಲ ಗೊತ್ತಿದೆ. ಹೀಗಿದ್ದರೆ ನಾನು ಹೇಗೆ ಹೋಗಿ ಕರ್ಕೊಂಬರಲಿ? ನನ್ನ ಕೈ ಕಟ್ಟ ಹಾಕ್ದಾಗಿದೆಯಮ್ಮ. ಏನು ಮಾಡೋಕ್ಕಾಗ್ತಿರೋ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ನೀನೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ನನಗೆ ನನ್ನ ಲೀಲಾ ಬೇಕು 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 ಅಷ್ಟೇ.